ಏನು ಜಿಲ್ಲೆ ಜಿಲ್ಲೆ ಅಂತ ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಜಿಲ್ಲೆ ಅನ್ಕೊಂಡ್ಬಿಡ್ತೀರ ನೀವು ಸ್ವಾಮಿ? ಜಿಲ್ಲೆ ಅಲ್ಲ, ಇದು ಜಿಲ್ಲೆ ಮೇಲೆ ಕನ್ಸು ಕಾಣ್ತಿರಲ್ಲ, ಹಗಲ್ಗನ್ಸು ಕಾಣ್ತಿದ್ರ ಅಷ್ಟೇ. ಇಲ್ಲಿ ಬಂದು ಸತ್ಯನ ಪ್ರೆಸೆಂಟಾಗಿ ನೋಡಿ ನೀವು. ಒಂದು ಬಸ್ಗೆ ಒಬ್ಬ ಸಾರ್ವಜನಿಕ ನೋಡಿ ಎಷ್ಟು ನೋಡಿ, ಒಬ್ಬ ಸಾರ್ವಜನಿಕ ಸರಿ ಒಬ್ಬ ಸಾರ್ವಜನಿಕ ನೋಡಿ ಬಸ್ಸು ಅಲ್ಲಿ ಹತ್ಕೊಳ್ಳೋದು ಜಾಗ ಇಲ್ಲ. ಒಂದು ಬಸ್ಗೆ ಒಬ್ಬ ಸಾರ್ವಜನಿಕ ಕನಿಷ್ಠ ಅಂದರೆ 15 ನಿಮಿಷ ಕಾಯಬೇಕು. ಇಲ್ಲಿ ಬೋಲ್ಡ್ ಹಾಕಿದ್ರ 5 ನಿಮಿಷಕ್ಕೆ ಬೆಂಗಳೂರಿಗೆ ಬಸ್ ಸಿಗುತ್ತೆ. ಬರೀ ಬೋಲ್ಡಲ್ಲಿ ಮಾತ್ರ ಸೀಮಿತನ ಸರ್? ಏನು ಸರ್ ಇದು? ನಮ್ಮ ತಾಲೂಕಿನ ಜಿಲ್ಲೆ ಮಾಡ ಅಂತ ಹೊರಟಿದ್ದೀರಾ. ಜಿಲ್ಲೆ ಆಗ ಒಂದು ಯಾವುದೇ ರೀತಿ ಮನೋಭಾವನೆ ಇಲ್ಲ ಸರ್. ಇದು ಪ್ರಶ್ನೆ ನಿಮಗೆ. ವಿದ್ಯಾರ್ಥಿಗಳು ಹೆಚ್ಚೆಚ್ಚು ವಿಡಿಯೋ ಶೇರ್ ಮಾಡಿ, ಅದರಲ್ಲಿ ಯಾರಿಗೂ ಏನು ಉಪಯೋಗ ಆಗೋಂಥದ್ದಿಲ್ಲ. ಎಲ್ಲರೂ ಇಡೀ ತಾಲೂಕಿಗೆ ಒಂದು ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅಷ್ಟೇ. ತಪ್ಪಾಗಿದ್ರೆ ಕ್ಷಮಿಸಿ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನವೀನ್ ಜಿಕೆ ಕಿರಿಗನಹಳ್ಳಿ. ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನೋಡ್ತಾ ಇರ್ಬೋದು ಈಗ ಸಂಜೆ 8:30 ಈ ಸಮಯದಲ್ಲಿ ನಮ್ಮ ಶಿರಾ ಡಿಪೋ ಘಟಕದಿಂದ ಬೆಂಗಳೂರು ತುಮಕೂರು ಗ್ರಾಮಕ್ಕೆ ಹೋಗೋಂಥ ಪ್ಯಾಸೆಂಜರ್ಗಳಿಗೆ ಬಸ್ ವ್ಯವಸ್ಥೆ ಇಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇಲ್ಲ ಆ ಕಡೆ ವಿಡಿಯೋ ತೋರ್ಸಪ್ಪಲ್ಲಿ ಸ್ವಲ್ಪ ನೋಡಿ. ಇಷ್ಟೊಂದು ಜನ ಹೆಣ್ಣುಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇಷ್ಟೊಂದು ಜನ ಪ್ಯಾಸೆಂಜರ್ ಕಾಯ್ತಾ ಇದ್ರು. ಒಂದು ಬಸ್ಗಳಿಲ್ಲ, ಈ ಡಿಪೋ ಬರ್ತಾ ಇಲ್ಲ. ಯಾಕಪ್ಪ ಕಾರಣ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಆಮೇಲೆ ಚಿತ್ರದುರ್ಗ ದಾವಣಗೆರೆ ಹಿರಿಯೂರು ಇವೇನು ಡಿಪೋ ಗಾಡಿಗಳಿದ್ದಾವೆ ಇವ್ಯಾವ ನಮ್ಮ ಶಿರಾ ಘಟಕಕ್ಕೆ ಬರ್ತಾ ಇಲ್ಲ. ಹೈವೇ ರೋಡಿಂದ ಹಾಗೆ ಹೋಗ್ತಾ ಇದ್ದಾವೆ. ಇದರಿಂದ ನಮ್ಮ ಶಿರಾ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ಪ್ಯಾಸೆಂಜರ್ಗಳು ದಿನನಿತ್ಯನೂ ಸಹ ಇದೊಂದು ಸಮಸ್ಯೆನ ಎದುರಿಸ್ತಾನೆ ಬಂದಿದ್ದಾರೆ. ಡಿಪೋ ಮ್ಯಾನೇಜರ್ ಗಮನಕ್ಕೂ ಎಷ್ಟೋ ಬಾರಿ ತಂದಿರೂ ಸಹ ಅವರು ಕಂಡಿದ್ದು ಕಾಣದಂತೆ ಬದುಕ್ತಾ ಇದ್ದಾರೆ. ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದು ಪ್ರತಿನಿತ್ಯ ನಮ್ಮ ಶಿರಾದಲ್ಲಿ ನಮ್ಮ ಜನಪ್ರತಿನಿಧಿಗಳು ಹೇಳ್ತಾರೆ ನಮ್ಮ ಶಿರಾ ನಗರವನ್ನು ಜಿಲ್ಲೆ ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು. ಹೌದು ಸ್ವಾಮಿ, ನೀವು ಕನಸು ಕಂಡಿದ್ದೀರಿಲ್ಲ ಅಂತಂದು ಹೇಳ್ಬಿಟ್ಟು, ಆದರೆ ಹಗಲು ಕನಸು ಕಾಣ್ತಾ ಇದ್ದೀರೇನೋ ಅಂತಂದು ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇದೆ. ಯಾಕೆಂದರೆ ಪ್ರತಿನಿತ್ಯನೂ ಎಷ್ಟೋ ಜನ ಹೆಣ್ಮಕ್ಳಾಗಿರ್ಬೋದು ಪ್ಯಾಸೆಂಜರ್ಗಳಾಗಿರೋ ಮಕ್ಕಳು ಮರಿಗಳು ಕರ್ಕೊಂಬಂದು ಬೆಂಗಳೂರಿಗೆ ಅಂತಂದು ಹೇಳ್ಬಿಟ್ಟು ವಲಸೆ ಹೋಗಬೇಕು ದುಡಿಬೇಕು ಅಂತಂದು ಹೇಳ್ಬಿಟ್ಟು ಇವಾಗ ರಾತ್ರಿ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ರೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೋದು ಅಂತಂದು ಹೇಳ್ಬಿಟ್ಟು ಈ ಸಮಯದಲ್ಲಿ ಕಾಯ್ತಾ ಇದ್ದಾರೆ. ಆದರೆ ಅವರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ದಯವಿಟ್ಟು ಇದನ್ನು ಎಷ್ಟು ಸಾರಿ ವಿಡಿಯೋ ಮಾಡಿದ್ದೀವಿ ಅಂತಂದು ಹೇಳ್ಬಿಟ್ಟು ನಮಗೆ ಮಾತ್ರ ಗೊತ್ತಿದೆ. ಇದಕ್ಕೆ ಇಂಥದಕ್ಕೆ ಜನಗಳು ಅಷ್ಟೇ, ಜನಸಾಮಾನ್ಯರು ಯಾರೆಲ್ಲ ವಿಡಿಯೋಗಳು ನೋಡ್ತಿದ್ದೀರಾ ಅವರು ಹೆಚ್ಚು ಶೇರ್ ಮಾಡಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಯಾಕೆಂದರೆ ಅವ್ರು ತಗೊಳತಕ್ಕಂಥ ಸಂಬಳಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದ್ರೆ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಸಾರಿಗೆ ವ್ಯವಸ್ಥೆಗಳನ್ನ ಸರಿಯಾದ ರೀತಿಯಲ್ಲಿ ಒದಗಿಸ್ಕೊಡ್ಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳು ಯಾವ ರೀತಿ ಅಧಿಕಾರಿಗಳಿಗೆ ತಕ್ಕ ಪಾಠಗಳನ್ನು ಕಲಿಸ್ಬೇಕೋ ಅದನ್ನು ಕಲಿಸ್ತಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದ್ರೂ ನೀವು ಕಣ್ತೆರೆದು ಎಚ್ಚರಿಕೆಯಾಗಿ ದಯವಿಟ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ.